ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಇಷ್ಟು ಒಳ್ಳೆ ಮತ್ತು ಶುಭ ಸಂಕೇತವನ್ನು ನೋಡಿರುವುದಿಲ್ಲ. ಬ್ರಹ್ಮಾಂಡ ಇದನ್ನೇ ಬಯಸುತ್ತಿದೆ. ಅದೇನೆಂದರೆ ನಿಮ್ಮ ಹಳೆ ದಾಖಲೆ ಮುರಿದು ಹೋಗಲಿದೆ ಮತ್ತು ನಿಮ್ಮದೊಂದು ಹೊಸ ಬಲಿಷ್ಠ ದಾಖಲೆ ನಿರ್ಮಾಣವಾಗಲಿದೆ. ಹೌದು ಸ್ನೇಹಿತರೆ, ಬ್ರಹ್ಮಾಂಡದ ಇಚ್ಛೆಯು ಇದೇ ಆಗಿದೆ. ಮುಂಬರುವ ಮುಂದಿನ 3 ದಿನಗಳ ಒಳಗೆ ನಿಮ್ಮ ಜೀವನದ ಅವಧಿಯಲ್ಲಿ ಎಂದಿಗೂ ಬದಲಾಗದ ಆ ಕತೆ ಬದಲಾಗಿ, ಮತ್ತು ಇಂದು ನಾವು ಈ ವಿಷಯವನ್ನು ಸುಮ್ಮನೆ ಹೇಳುತ್ತಿಲ್ಲ, ಬದಲಾಗಿ ಮುಂದಿನ 3 ದಿನಗಳು ನಿಮ್ಮ ಜೀವನಕ್ಕಾಗಿ ಅತ್ಯಂತ ಸುಂದರವಾಗಿರಲಿವೆ. ನೀವು ಎಂದಿಗೂ ಊಹಿಸಿರುವುದಿಲ್ಲ, ನಾನು ಒಮ್ಮೆ ನೆಲದ ಮೇಲೆ ವಾಸಿಸುತ್ತಿದ್ದೆ ಎಂದು, ಆದರೆ ನನಗೆ ಇಷ್ಟೊಂದು ದೊಡ್ಡ ಯಶಸ್ಸು ಹೇಗೆ ಸಿಗಲಿದೆ ಎಂದು. ನಿಮ್ಮ ಅದೃಷ್ಟದಲ್ಲಿ ಸಂತೋಷದ ಅಲೆ ಬರಲಿದೆ. ಹೌದು ಸ್ನೇಹಿತರೆ, ನೀವು ನಂಬಿ ಅಥವಾ ಬಿಡಿ, ಆದರೆ ನಮ್ಮ ನ್ಯಾಯದ ದೇವರು ಮತ್ತು ಕರ್ಮಗಳ ಫಲದಾತರಾದ ಶನಿದೇವರು ಸ್ನೇಹಿತರೆ ನಿಮ್ಮ ಜಾತಕ ಮತ್ತು ನಿಮ್ಮ ರಾಶಿಯಲ್ಲಿ ಅತ್ಯಂತ ದೊಡ್ಡ ಹಾಗೂ ಪ್ರಥಮ ಬದಲಾವಣೆಯನ್ನು ಮಾಡಿದ್ದಾರೆ. ಅಂದರೆ ಅವರು ನಿಮ್ಮ ರಾಶಿಯ ಸಂಪೂರ್ಣವಾಗಿ ಬದಲಾಯಿಸಲು ಬಯಸುತ್ತಾರೆ. ಮತ್ತು ಇಂದು ಒಂದು ವೇಳೆ ನೀವು ಈ ವಿಡಿಯೋ ನೋಡುತ್ತಿದ್ದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಬರೆದಿಟ್ಟುಕೊಳ್ಳಿ, ಮುಂದಿನ 3 ದಿನಗಳಲ್ಲಿ, ಹೌದು ಮುಂದಿನ 3 ದಿನಗಳಲ್ಲಿ ನಿಮಗೆ ಇದುವರೆಗೂ ಸಿಗದ ಸಂತೋಷ ಸಿಗಲಿದೆ. ಹೇ ಭಗವಾನ್ ನ್ಯಾಯದೇವರೇ, ಶನಿದೇವರೇ, ಒಂದು ವೇಳೆ ನೀವು ನಿಮ್ಮ ಹೆಸರಿನಲ್ಲಿ ಇಂದು ವಿಡಿಯೋಗೆ ಯಾರೆಲ್ಲ ಲೈಕ್ ನೀಡಿ ಕಮೆಂಟ್ ಪಟ್ಟಿಯಲ್ಲಿ ಹೋಗಿ ನ್ಯಾಯದ ದೇವರು ಶನಿದೇವರೆಂದು ಬರೆದರೆ, ನೀವು ಅವರನ್ನು ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿಬಿಡಿ ಮತ್ತು ಅವರ ಮೇಲೆ ಎಷ್ಟು ಕೃಪೆ ತೋರಿ ಎಂದರೆ ಅವರು ಎಂದಿಗೂ ದುಃಖಿತರಾಗದಿರಲಿ. ಹಾಗೆ ನೀವು ಒಂದು ವೇಳೆ ಶ್ರೀಮಂತರಾಗಬೇಕಾದರೆ, ನೀವು ಒಂದು ವೇಳೆ ಇಂಥದ್ದೇನಾದರೂ ನಡೆಯುವುದನ್ನು ನೋಡಲು ಬಯಸಿದರೆ ಈಗಲೇ ತಕ್ಷಣ ಕಮೆಂಟ್ ಮಾಡಿ. ನಾನು ನಿಮ್ಮ ಮಾಹಿತಿಗಾಗಿ ಹೇಳಲು ಬಯಸುತ್ತೇನೆ, ಏನೆಂದರೆ ಇಷ್ಟು ದಿನಗಳಿಂದ ಬ್ರಹ್ಮಾಂಡವು ನಿಮಗಾಗಿ ಏನನ್ನು ಮಾಡಿರಲಿಲ್ಲ. ಅದು ಸ್ನೇಹಿತರೆ, ನಿಮ್ಮ ಜೀವನದ ಅವಧಿಯಲ್ಲಿ ಆ ಪ್ರಭಾವಶಾಲಿ ಶಕ್ತಿ ನಿರ್ಮಾಣವಾಗಿರಲಿಲ್ಲ. ಅದು ಈಗ ನಿರ್ಮಾಣವಾಗಲು ಹೊರಟಿದೆ. ನೋಡಿ, ನೀವು ಕೂಡ ಎಂದು ಒಂದು ಹೆಸರನ್ನು ಗಳಿಸಿದ್ದೀರಿ ಮತ್ತು ಆ ಹೆಸರು ನಿಮ್ಮ ಶ್ರಮ ಮತ್ತು ನಿಮ್ಮ ಸಾಮರ್ಥ್ಯದಿಂದ ನಿಮಗೆ ಸಿಕ್ಕಿತು. ಆದರೆ ಸ್ನೇಹಿತರೆ, ಈಗ ಬ್ರಹ್ಮಾಂಡವು ನಿಮ್ಮ ಹೆಸರನ್ನು ಯಶಸ್ಸಿನ ಹಾದಿ ಕಡೆ ಒಯ್ಯಲು ಬಯಸುತ್ತಿದೆ. ಅಂದರೆ ನಿಮ್ಮನ್ನು ನೆಲದಿಂದ ಎತ್ತಿ ಅಲ್ಲಿಗೆ ಕರೆದೊಯ್ಯಲು ಬಯಸುತ್ತಿದೆ, ಎಲ್ಲಿಗೆ ನೀವು ಎಂದಿಗೂ ಕಲ್ಪನೆ ಕೂಡ ಮಾಡಿರಲು ಸಾಧ್ಯವಿಲ್ಲ. ಸ್ನೇಹಿತರೆ, ನೀವು ಕೂಡ ಈ ನ್ಯಾಯಕ್ಕಾಗಿ ಸಿದ್ಧರಾಗಿದ್ದೀರಾ. ಶನಿದೇವರು ಸುಮ್ಮನೆ ಕುಳಿತಿಲ್ಲ, ಬದಲಾಗಿ ಅವರು ನಿಮ್ಮ ನ್ಯಾಯ ಮಾಡುತ್ತಿದ್ದಾರೆ ಮತ್ತು ಅವರು ನ್ಯಾಯ ಮಾಡಿದರೆ ಆಗ ನಿಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಅದು ಪ್ರತಿಫಲವನ್ನು ನಿಮ್ಮ ಭಗವಾನ್ ಶನಿದೇವರು ನಿಮಗೆ ನೀಡಿದ್ದಾರೆ. ಇದು ಸ್ನೇಹಿತರೆ, ಇಂದು ನಿಮಗೆ ಸಿಗಲಿರುವ ಹೆಸರು ಇಡೀ ಜಗತ್ತಿನಲ್ಲಿ ಈ ಹೆಸರು ಕೂಡ ನಿಮ್ಮ ಕಾರಣದಿಂದಲೇ ನಿಮಗೆ ಸಿಗಲು ಹೊರಟಿದೆ. ಏಕೆಂದರೆ ಕೆಲವೊಮ್ಮೆ ನಿಮಗೆ ಅನಿಸುತ್ತಿತ್ತು, ನಾನು ಈ ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ಮನುಷ್ಯ ಮತ್ತು ನನ್ನದು ಎಂದಿಗೂ ಯಾವುದೇ ದೊಡ್ಡ ಗುರುತು ಮೂಡುವುದಿಲ್ಲ ಎಂದು. ನಾನು ಎಂದಿಗೂ ಯಶಸ್ಸಿನ ಬಾಗಿಲನ್ನು ತೆರೆಯಲು ಸಾಧ್ಯವಾಗುವುದಿಲ್ಲ. ನಾನು ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಾಗುವುದಿಲ್ಲ. ನಾನು ಎಂದಿಗೂ ನನ್ನ ಮನೆ ಹಾಗೂ ಕುಟುಂಬಕ್ಕೆ ಆ ಸಂತೋಷಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಹೀಗೆ ಯೋಚಿಸುತ್ತಿದ್ದೀರಿ. ಆದರೆ ಇಲ್ಲಿ ಎಷ್ಟೋ ಜನ ಜಾತಕರಿದ್ದಾರೋ, ನಾನು ಇಂದು ಅವರಿಗೆ ಎಚ್ಚರಿಕೆಯನ್ನು ನೀಡಲು ಬಯಸುತ್ತೇನೆ ಮತ್ತು ಈ ವಿಷಯವನ್ನು ತಿಳಿಸಲು ಬಯಸುತ್ತೇನೆ, ಏನೆಂದರೆ ಮುಂಬರುವ ಮುಂದಿನ 72 ಗಂಟೆಗಳ ಕಾಲ ಕೇವಲ ನೀವು ಕಾಯಬೇಕಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಇಷ್ಟು ವರ್ಷಗಳ ಕಾಲ ಕಾದಿದ್ದೀರಿ, ಆದರೆ ಈಗ 72 ಗಂಟೆಗಳ ಕಾಲ ಕಾಯಿರಿ ಮತ್ತು ಅದರ ನಂತರ ನೋಡಿ ಏನೇನು ಸಂಭವಿಸಲಿದೆ ಎಂದು. ಆದರೆ ಹೌದು, ಇಲ್ಲಿ ನಿಮ್ಮದೊಂದು ಕರ್ತವ್ಯವಾಗುತ್ತದೆ, ಏನೆಂದರೆ ನೀವು ಯಾವುದೇ ತಪ್ಪನ್ನು ಮಾಡಬೇಡಿ. ಅದೊಂದು ಅಭ್ಯಾಸವಿದೆ ಮತ್ತು ಆ ಅಭ್ಯಾಸ ಏನೆಂದು ಗೊತ್ತೇ? ಆ ಅಭ್ಯಾಸವೇನೆಂದರೆ ನೀವು ಪದೇ ಪದೇ ಯಾರದ್ದೇ ಮುಂದೆಯಾದರೂ ನಿಮ್ಮ ರಹಸ್ಯ ವಿಷಯಗಳನ್ನು ಹೇಳಿಬಿಡುತ್ತೀರಿ. ಅಂದರೆ ನೀವು ಯಾರಿಗೂ ತಿಳಿಸಬಾರದು ಅವರೊಂದಿಗೂ ಸಹ ಎಲ್ಲರ ಎದುರು ಹಂಚಿಕೊಂಡು ಬಿಡುತ್ತೀರಿ ಮತ್ತು ನೀವು ನಿಮ್ಮ ವರ್ತಮಾನ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವುದಿಲ್ಲ. ನಿಮ್ಮ ವಿಷಯದಲ್ಲಿ ನಿಜವಾಗಿ ಮುಂದೆ ಏನಾಗಲಿದೆ ಎಂಬುದು ಕೂಡ ನೀವು ಎಂದಿಗೂ ಯೋಚನೆ ಮಾಡಿರುವುದಿಲ್ಲ ಮತ್ತು ನಿಮ್ಮ ಬಾಯಿಗೆ ಬಂದದ್ದನ್ನು ನೀವು ಹೇಳಿಬಿಡುತ್ತೀರಿ. ಆದರೆ ಇಂದು ನಾನು ಹೇಳಬೇಕಾಗಿದೆ ಏನೆಂದರೆ, ನೀವು ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಒಂದು ವೇಳೆ ನೀವು ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳದಿದ್ದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಇದು ಅಸಾಧ್ಯವಾಗುತ್ತದೆ. ಮುಂದೆ ಸಾಗುವುದು ತುಂಬ ಕಠಿಣವಾಗುತ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಆ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಯಾವ ಕೆಲಸವನ್ನು ನೀವು ಮಾಡಲು ಬಯಸುತ್ತೀರೋ, ಹೌದು, ಹಾಗಾದರೆ ನೋಡಿ, ಇಂದು ನೀವು ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಮತ್ತು 3 ದಿನಗಳಲ್ಲಿ ದೇವರು ಕೊನೆಗೂ ನಿಮಗಾಗಿ ಏನೇನು ನ್ಯಾಯ ಮಾಡಲಿದ್ದಾರೆ ಎಂಬುದರ ಕುರಿತು ಮೊದಲು ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ. ಆದರೆ ತಿಳಿಯುವ ಮುನ್ನ ನೀವು ಸಿದ್ಧರಾಗಿದ್ದೀರಾ ಸ್ನೇಹಿತರೆ? ನೀವು ಕೂಡ ನಿಮ್ಮದೊಂದು ಹೆಸರನ್ನು ಮಾಡಲು ಬಯಸುತ್ತಿದ್ದೀರಾ? ಹಾಗಾದರೆ ಈಗಲೇ ತಕ್ಷಣ ಹೌದು ಎಂದು ಬರೆದು ಉತ್ತರ ನೀಡಿ.
ಮತ್ತು ನಿಮ್ಮ ನ್ಯಾಯ ಏನಾಗಲಿದೆ? ಬನ್ನಿ ಇದರ ಬಗ್ಗೆ ಮಾತನಾಡೋಣ. ನ್ಯಾಯವನ್ನು ನಮ್ಮ ಕರ್ಮಫಲದಾತರು ಮತ್ತು ಬ್ರಹ್ಮಾಂಡದ ಆಪ್ತರಾದ ಶನಿದೇವರೇ ಮಾಡಿದ್ದಾರೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಕೆಟ್ಟ ಸಮಯಕ್ಕೆ ಮತ್ತು ಅದು ನಿಮ್ಮ ಮನೆ, ಕುಟುಂಬಕ್ಕೆ ಹಾಗೂ ನಿಮ್ಮ ಬಹಳಷ್ಟು ವಿಷಯಗಳಿಗೆ ಸಂಬಂಧಿಸಿದೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ತೀರಾ ಸರಿ. ವೃತ್ತಿ ಜೀವನದಲ್ಲಿ ನಿಮ್ಮ ಮುಂದೆ ಮತ್ತು ಹಿಂದೆ ಕೊನೆಗೆ ಏನಾಗುತ್ತದೆ ಎಂಬುದು ತಿಳಿದಿದೆ. ನೀವು ಹಲವು ಬಾರಿ ಒಂದೇ ಪ್ರಶ್ನೆಯನ್ನು ಹಿಡಿದು ಕುಳಿತು ಬಿಡುತ್ತೀರಿ. ಆದರೆ ಇಂದು ನಾನು ಆ ಪ್ರಶ್ನೆಗಳಿಗೆ ನಿಮ್ಮ ಮುಂದೆ ಉತ್ತರ ನೀಡಲಿದ್ದೇನೆ ಮತ್ತು ನಿಮಗೆ ಅನಿಸುತ್ತದೆ ಈ ಉತ್ತರ ನಿಮಗೆ ಎಂದಿಗೂ ಸಿಕ್ಕಿರುವುದಿಲ್ಲ ಎಂದು. ಆದರೆ ಇಂದು ಆ ಉತ್ತರವನ್ನು ನಾವು ನಿಮಗೆ ನೀಡಲಿದ್ದೇವೆ. ಸ್ನೇಹಿತರೆ ನೋಡಿ, ಹಲವು ಬಾರಿ ನೀವು ಇದೇ ಪ್ರಶ್ನೆಯನ್ನು ಹಿಡಿದುಕೊಂಡು ಕುಳಿತು ಬಿಡುತ್ತೀರಿ. ಏನೆಂದರೆ, ಕೊನೆಗೂ ನನ್ನ ವೃತ್ತಿ ಜೀವನದಲ್ಲಿ ಇಷ್ಟೊಂದು ತೊಂದರೆ ಎಲ್ಲಿಂದ ಬರುತ್ತದೆ? ಹೌದು, ನನ್ನ ವೃತ್ತಿ ಜೀವನದಲ್ಲಿ ಅಷ್ಟೊಂದು ಅಡಚಣೆಯನ್ನು ಯಾರು ಉಂಟು ಮಾಡುತ್ತಾರೆ? ಏಕೆಂದರೆ ನಾನು ಕೆಲಸವನ್ನಂತೂ ತುಂಬ ಚೆನ್ನಾಗಿ ಮತ್ತು ಜಾಣ್ಮೆಯಿಂದ ಮಾಡುತ್ತೇನೆ. ಆದರೆ ನಾನು ಎಷ್ಟು ಹಣ ಹೂಡುತ್ತೇನೋ ಕೊನೆಗೆ ಅದರ 2ರಷ್ಟು ಲಾಭ ನನಗೆ ಏಕೆ ಸಿಗುತ್ತಿಲ್ಲ? ಇದು ತಿಳಿದಿದೆ. ಏನೆಂದರೆ ನೀವು ಎಷ್ಟು ಹೂಡಿಕೆ ಮಾಡಿದ್ದೀರೋ ಅದು ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಹೌದು, ನಿಮ್ಮ ನಷ್ಟವು ತುಂಬ ಭೀಕರವಾಗಿತ್ತು ಮತ್ತು ನೀವು ಇದನ್ನೇ ಯೋಚಿಸುತ್ತಾ ಸಂಪೂರ್ಣವಾಗಿ ಗಾಬರಿಯಾಗಿದ್ದೀರಿ. ಕೊನೆಗೂ ನನ್ನೊಂದಿಗೆ ಇದು ಏನಾಗುತ್ತಿದೆ? ನನ್ನ ಜೀವನದಲ್ಲಿ ಎಂದಾದರೂ ಉನ್ನತಿ ಮತ್ತು ಪ್ರಗತಿ ಬರಲಿದೆಯೇ ಇಲ್ಲವೇ? ಅಥವಾ ನಾನು ನಮ್ಮ ಜಗತ್ತನ್ನು ಹೀಗೆ ನಡೆಸಬೇಕಾಗುತ್ತದೆ? ಆದರೆ ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ ಏನೇ ತೊಂದರೆ ಬರುತ್ತಿದ್ದರೂ ಒಂದು ರೀತಿಯಲ್ಲಿ ನೋಡುವುದಾದರೆ ಅದರಲ್ಲಿ ನಿಮ್ಮದೇನು ಅಂತ ದೊಡ್ಡ ತಪ್ಪಿರಲಿಲ್ಲ. ಒಂದು ವೇಳೆ ತಪ್ಪಿದ್ದರೂ ಸಹ ಅದು ನಿಮ್ಮ ಅಭ್ಯಾಸಗಳಿಂದಾಗಿತ್ತು. ನಿಮ್ಮ ಕೆಲವು ಅಭ್ಯಾಸಗಳು ಕೆಟ್ಟದಾಗಿದ್ದವು. ಆದರೆ ಈಗ ನೀವು ನಿಮ್ಮ ಅಭ್ಯಾಸದಲ್ಲಿ ಬದಲಾವಣೆ ತನ್ನಿ. ಆಮೇಲೆ ನೋಡಿ, ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ತೊಂದರೆಗಳು ಅವು ಲಾಭ ಹಾಗೂ ಉನ್ನತಿಯಾಗಿ ಮಾರ್ಪಟ್ಟು ಬರಲಿವೆ. ನಾನು ಈ ಮಾತಿಗೆ ಭರವಸೆ ನೀಡುತ್ತೇನೆ. ನೀವು ಕೇವಲ ಒಂದು ಬಾರಿ ಬದಲಾವಣೆ ತಂದು ನೋಡಿ, ನಿಮ್ಮ ಸಮಯವು ವ್ಯರ್ಥವಾಗುವುದಿಲ್ಲ ಮತ್ತು ನಿಮ್ಮ ವೃತ್ತಿ ಜೀವನವು ಸಹ ಚೆನ್ನಾಗಿ ಸಾಗಲಿದೆ. ಹಾಗಾದರೆ ಮುಂದಿನ 3 ದಿನಗಳು ಪ್ರೇಮ ವಿವಾಹ ಯಾರದ್ದು ತುಂಬ ಇತ್ತೀಚೆಗೆ ಆಗಿದೆಯೋ, ಅಂದರೆ ಇದೇ ಕೆಲವು ದಿನಗಳಲ್ಲಿ ನಿಮ್ಮ ಮದುವೆಯಾಗಿದೆಯೋ? ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ನಡುವೆ ಕೆಲವು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳಗಳು ಉಂಟಾಗಬಹುದು. ಆದ್ದರಿಂದ ನೀವು ಇಷ್ಟೇ ಗಮನದಲ್ಲಿಟ್ಟುಕೊಳ್ಳಿ. ಏನೆಂದರೆ, ಹೊಸದಾಗಿ ಮದುವೆಯಾದಾಗ ಜಗಳ ಮಾಡಿಕೊಳ್ಳುವುದು ಅನಿವಾರ್ಯವೇನೂ ಅಲ್ಲ. ವಿಷಯವನ್ನು ಸ್ವಲ್ಪ ಪ್ರೀತಿಯಿಂದ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಹೆಚ್ಚಾಗಿ ನಿಮ್ಮ ಅಡಚಣೆಯನ್ನು ತಂದುಕೊಳ್ಳುವ ಯಾವುದೇ ಅಗತ್ಯವೂ ಇಲ್ಲ. ಹೌದು ಸ್ನೇಹಿತರೆ, ಮತ್ತು ಒಂದು ವೇಳೆ ನಾವು ಮಾತನಾಡಬೇಕೆಂದರೆ, ನೀವು ಯಾವುದೇ ಆಸ್ತಿಯನ್ನು ಖರೀದಿಸಲು ಬಯಸುತ್ತೀರೋ, ಅಲ್ಲಿ ಮನೆ ಕಟ್ಟಲು ಬಯಸುತ್ತೀರೋ ಮತ್ತು ಆ ಒಪ್ಪಂದವನ್ನು ಸಹ ನೀವು ಮಾಡಲು ಬಯಸುತ್ತೀರೋ, ಆ ಅವಕಾಶ ನಿಮಗೆ ಸಿಗುತ್ತದೆ. ಮತ್ತು ಈಗ ನಿಮ್ಮ ಬಳಿ ಆದಾಯವೂ ಇದೆ. ಏಕೆಂದರೆ ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಖರ್ಚು ನಿಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ಆದಾಯ ಬರುತ್ತಿದ್ದರೆ ಆಗ ನಿಮಗೆ ತಿಳಿಯುತ್ತದೆ ನಾವು ಏನು ಮಾಡಬೇಕು ಎಂದು. ನಾಳೆಯಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ನೀವು ಯಾವುದಾದರೂ ಜಾಗ ಖರೀದಿಸಬೇಕೆಂದಲ್ಲಿ ಖರೀದಿಸಿ. ನಿಮಗೆ ಜಾಗ ತೆಗೆದುಕೊಳ್ಳಲು ತುಂಬ ಒಳ್ಳೆಯ ಸಮಯವಾಗಿದೆ. ನೀವು ಜಾಗ ತೆಗೆದುಕೊಂಡ ತಕ್ಷಣ ನಿಮ್ಮ ಹೆಸರಿಗೆ ಮತ್ತು ಸ್ನೇಹಿತರು ಅಥವಾ ನೌಕರರ ಸಮ್ಮುಖದಲ್ಲಿ ಆ ಜಾಗವನ್ನು ನಿಮ್ಮ ಹೆಸರಿಗೆ ಮಾಡಿಸಿಕೊಳ್ಳಿ. ಇಲ್ಲದಿದ್ದರೆ ನಂತರ ವಂಚನೆ ನಡೆಯುತ್ತದೆ. ಇದು ನಿಮಗೂ ಕೂಡ ಚೆನ್ನಾಗಿ ತಿಳಿದಿದೆ. ಮುಂದಿನ 3 ದಿನಗಳಲ್ಲಿ ಒಂದು ವೇಳೆ ನಿಮಗೆ ಸಮಯ ಸಿಕ್ಕರೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶನಿದೇವರ ದೇವಸ್ಥಾನದ ಹೊರಗೆ ಒಂದು ವೇಳೆ ನಾಯಿ ಕಂಡು ಬಂದರೆ ಆ ನಾಯಿಗೆ ತಿನ್ನಲು ಏನಾದರೂ ಕೊಡಿ ಮತ್ತು ಇದರಿಂದ ನಿಮಗೆ ಶನಿದೇವರ ಆಶೀರ್ವಾದವು ಸಿಗುತ್ತದೆ. ಅದಕ್ಕೆ ಆದಷ್ಟು ಸಿಹಿಯಾದ ಪದಾರ್ಥವನ್ನು ತಿನ್ನಲು ಕೊಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.